ಹಾಯ್ ಫ್ರೆಂಡ್, ನಮಸ್ತೆ. ಇದು ಡಿಸೆಂಬರ್ 31, 2024 ಲಾಸ್ಟ್ ವಿಡಿಯೋ. ನಾಳೆ ಹೊಸ ವರ್ಷ ಇರೋದ್ರಿಂದ ನಾನೇ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಕೂಡ ಮನೆ ಮುಂದೆ ರಸ್ತೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೋತಾ ಇದ್ದೆ. ನಮ್ಮ ಬಿಲ್ಡಿಂಗ್ ಬಂದು 3 ಫ್ಲೋರು. ಮೇಲ್ಗಡೆ ಫ್ಲೋರ್ ಅವರು ಕ್ಲೀನ್ ಮಾಡಲ್ಲ, ಅವರು ಸಿಂಗಲ್ ಇದ್ದಾರೆ, ITBP ಅವರು ಕ್ಲೀನ್ ಮಾಡಲ್ಲ. ಕೆಳಗಡೆ ನರ್ಸಿಂಗ್ ಮಕ್ಕಳಿದ್ದಾರೆ, ಅವ್ರು ಚಿಕ್ಕ ಮಕ್ಕಳು, ಅವ್ರಿಗೆ ಗುಡಿಸಿ ಅಂತ ಹೇಳೋಕೆ ನನಗೆ ಬೇಜಾರು. ಪಾಪ ಅವಕ್ಕೆ ಓದೋಕ್ಕೆ ಟೈಮ್ ಇರಲ್ಲ. ಇನ್ನು ಮಧ್ಯ ಫ್ಲೋರಲ್ಲಿರೋದು ನಾನು, ಹಾಗಾಗಿ ನಾವೇ ಹೆಚ್ಚಾಗಿ ಕ್ಲೀನ್ ಮಾಡೋದು. ಮತ್ತು ನಾನು ಪ್ರತಿದಿನ ಏನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಒಂದಿನ ಬಿಟ್ಟು ಒಂದಿನ ಕ್ಲೀನ್ ಮಾಡ್ತೀನಿ. ಮನೆ ಮುಂದೆಯೇ ಬೇವಿನ ಮರ ಇರೋದ್ರಿಂದ ತುಂಬ ಎಲೆಗಳು ಉದುರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಬೆಂಕಿ ಹಾಕಿ ಅಕ್ಕಪಕ್ಕ ಇರೋ ಪ್ಲಾಸ್ಟಿಕ್ ಎಲ್ಲ ತೆಗೆದು ಬೆಂಕಿ ಹಾಕಿ ಮೇಲ್ಗಡೆ ಬಂದೆ. ಇನ್ನು ಬಂದು ಸ್ವಲ್ಪ ಚಾಯ್ ಮಾಡಿಕೊಂಡೆ. ಹಸ್ಬೆಂಡ್ ಬಂದಿದ್ದರು, ಅವ್ರಿಗೆ ನನಗೆ ಮತ್ತು ಒಬ್ಬರು ಪಕ್ಕದ ಮನೆಯವರು ಬಂದಿದ್ದರು. 3 ಜನಕ್ಕೂ ಚಾಯ್ ಮಾಡಿಕೊಂಡೆ. ನನಗೆ ಚಾಯ್ ಹೆಂಗಿರಬೇಕು ಅಂದರೆ ಶುಂಠಿ ಏಲಕ್ಕಿ ಎಲ್ಲ ಹಾಕಿ 2 ಗ್ಲಾಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೊರೆ ನಮ್ಮ ತುಟಿಗೆ ತಾಗ್ತಾ ಇರಬೇಕು. ಹಾಗೆ ನಾನು ಚಾಯ್ ಮಾಡ್ಕೊಳ್ಳೋದು. ಮತ್ತು ಚಾಯ್ ಎಲ್ಲ ಮಾಡಿಕೊಂಡು ಅದ್ರ ಮಧ್ಯೆ ನನ್ನ ಮಗ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾಯಿದ್ದ ಕ್ಯಾಮ್ರಾಗೆ, ಅಮ್ಮ ಅದು ಅಂತ. ಹಾಗಾಗಿ ಅವನಿಗೆ ಕ್ಯಾಮ್ರಾ ಮುಂದೆ ತೋರಿಸಿ ಹಾಯ್ ಹೇಳಿಸಿ ಅವ್ನಿಗೊಂದು ಮುತ್ತು ಕೊಟ್ಟು ಅವನನ್ನು ಸಮಾಧಾನ ಮಾಡಿ ಮತ್ತು ಚಾಯ್ನ ರೆಡಿ ಮಾಡಿಕೊಂಡೆ. ಇನ್ನು ನಾನು ಚಾಯ್ ಮಾಡಿಕೊಂಡು ಕುಡ್ದಾದ್ಮೇಲೆ ಮಗಳು ಟ್ಯೂಷನಿಂದ ಬಂದಳು. ಅವಳು ಅಮ್ಮ ನನಗೆ ದೋಸೆ ಬೇಕು ಅಂತ ಹೇಳಿದ್ಲು. ಇನ್ನು ಅವಳಿಗೆ ಒಂದು 4:15 5 ಗಂಟೆ ಹಿಂಗೆ ಅವಳಿಗೆ ದೋಸೆ ಎಲ್ಲ ಮಾಡಿಕೊಟ್ಬಿಟ್ಟು ಸ್ವಲ್ಪ ಅಂದರೆ ಅವಳು ದೋಸೆನ ಚಟ್ನಿ ಜೊತೆ ತಿನ್ನಲ್ಲ 4 ಗಂಟೆಯಲ್ಲಿ, ಎದೆ ಕರಿಯುತ್ತೆ ಅಂತ. ಹಾಗಾಗಿ ದಾಲಿತ್ತು, ದಾಲ್ ಜೊತೆನೇ ಅವಳಿಗೆ ದೋಸೆನ ಮಾಡಿಕೊಟ್ಟೆ. ಇನ್ನು ಅದು ಮುಗಿದ್ಮೇಲೆ ನಾನು ಚಿಕನ್ ಅಡುಗೆನ ರೆಡಿ ಮಾಡಿಕೊಂಡೆ. ಹಸ್ಬೆಂಡು ಇವತ್ತು ನಾಳೆ ಚಿಕನ್ ಮಾಡೋದು ಬೇಡ, ಇವತ್ತೇ ಮಾಡ್ಕೊಳ್ಳೋಣ, ಹೊಸ ವರ್ಷಕ್ಕೆ ಏನಾದರೂ ಸಿಹಿ ಮಾಡ್ಕೊಳ್ಳೋಣ ಅಂದಿದ್ರು. ಹಾಗಾಗಿ ಚಿಕನ್ ಮಾಡೋಕ್ಕೆ ಶುರು ಮಾಡಿದೆ. 1.5 kg ಚಿಕನ್ ಇದೆ. 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಮೆಂತ್ಯ. ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರುಮೆಣಸಿಕಾಯಿ, ಸಾಂಬಾರು ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿನ ಮತ್ತು ಮಸಾಲೆನ ಜಾಸ್ತಿ ಹಾಕ್ಕೊಳ್ಳಿ. ಆ ಈರುಳ್ಳಿ ಜಾಸ್ತಿ ಹಾಕಿದಾಗ ಸಿಹಿ ಆಗಿಬಿಡುತ್ತೆ. ಹಾಗಾಗಿ ಆ ಟೈಮಲ್ಲಿ ನೀವು ಖಾರನ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಚಿಕನ್ ಮಾಡೋಕ್ಕೆ ಒಂದು ದೊಡ್ಡ ಕಡಾಯಿನ ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಸ್ವಲ್ಪ ಆಯಿಲಿ ಟೈಪಾಗಿ ನೋಡೋಕ್ಕೆ ಸಕ್ಕತ್ತಾಗಿ ಕಾಣಬೇಕು ಅಂದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕಬೇಕು. ನೀವು ಕಡಿಮೆ ಆಯಿಲ್ ಹಾಕ್ಕೊಂಡಾಗ ಅದಷ್ಟೊಂದು ಗ್ರೇವಿ ತಿಕ್ಕಾಗಿ ಕಾಣಿಸಲ್ಲ. ಇನ್ನು ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ನಾವು ಆಡಿಸಿಟ್ಟಿದ್ದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ, ಅದನ್ನು ಮೊದಲು ಹಾಕಿ ಆಮೇಲೆ ಅದೇ ಮಿಕ್ಸಿಗೆ ಟೊಮೊಟೊ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ನೋಡಿ ಆಯಿಲ್ ಬಿಟ್ಕೋತಾ ಇದೆಯಲ್ವ, ಈ ಹಂತದವರೆಗೂ ಫ್ರೈ ಮಾಡಬೇಕು. ಇದಾದಮೇಲೆ ನಾನು ಚಿಕನ್ನ ಸೇರಿಸ್ತಾ ಇದ್ದೀನಿ. ಈ ಚಿಕನ್ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಉಪ್ಪು ಹಾಕಿರೋದು ಕ್ಲಿಪ್ಪು ಮಿಸ್ ಆಯಿತು ಅನಿಸುತ್ತೆ, ಅಲ್ಲಿ ಕಾಣಿಸಿಲ್ಲ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ನು ಇದಕ್ಕೆ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋಣ. ಆಗ ಏನು ಪ್ರತಿ ಸರಿನೂ ಒಂದೇ ಥರ ಮಾಡ್ಕೊಳ್ಳೋಕ್ಕಿಂತ ಒಂದೊಂದು ಸಾರಿ ಒಂದೊಂದು ರೀತಿ ಮಾಡ್ಕೋಬೋದು. ಗ್ಯಾಸ್ ಹಚ್ಚೋದಕ್ಕಿಂತ ಮುಂಚೆನೇ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಖಾರದ ಪುಡಿ 1 ಸ್ಪೂನು, ಧನಿಯಾ ಪೌಡರು ಅಂದರೆ ನಾವು ಹಳ್ಳಿ ಕಡೆ ಮಾಡ್ಕೋತೀವಲ್ಲ ಸಾಂಬಾರು ಪೌಡರ್ ಅದಲ್ಲ, ಇದು ಖಾಲಿ ಧನಿಯಾನ ಪುಡಿ ಮಾಡಿಸಿರೋವಂಥದ್ದು, ಅದು ಒಂದು 2ರಿಂದ 3 ಸ್ಪೂನು. ಹಾಗೆ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಕಿಚನ್ ಕಿಂಗು, ಇವು 3ನೂ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಧನಿಯಾ ಪೌಡರ್ ಜೊತೆ ಏನು ಜೀರಿಗೆ ಅಥವಾ ಯಾವುದೇ ಒಂದು ಐಟಮ್ಗಳನ್ನ ಹಾಕಿ ಪುಡಿ ಮಾಡಿರೋದೆಲ್ಲ ಪ್ಲೈನ್ ಅಲ್ವಾ, ಹಾಗಾಗಿ. ಮತ್ತು ಕಮ್ಮಿ ಉರಿಯಲ್ಲಿಟ್ಟು ಫ್ರೈ ಮಾಡಬೇಕು. ಇದು ಕಪ್ಗೆ ಸೀದೋಗಬಾರ್ದು, ಸೀದೋದ್ರೆ ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ. ಕಡಿಮೆ ಉರಿಲಿ ಪದೇ ಕೈ ಆಡಿಸಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಆವಾಗ ಗ್ರೇವಿ ಥಿಕ್ನೆಸ್ಸು ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಈ ಕಡೆ ಚಿಕನ್ನು ಬಾಯ್ಲ್ ಆಯ್ತಿತ್ತಲ್ವ, ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಸಾಂಬಾರು ಸೊಪ್ಪನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಾದಮೇಲೆ ಈ ಕಡೆ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಒಂದು ಮಸಾಲೆ ಪೌಡರ್ಗೆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಬೇಕು ಚಿಕನ್ ಜೊತೆ. ಉರಿ ಜಾಸ್ತಿಯಲ್ಲೇ ಇರಲಿ. ಮತ್ತು ಇನ್ನೊಂದು, ನಾವು ಚಿಕನ್ನ ಈ ರೀತಿ ಓಪನ್ ಆಗಿ ಬೇಯಿಸಿದಾಗ ಚಿಕನ್ನು ಏನು ಹೇಳೋದು ಪೀಸ್ ಆಗಲ್ಲ, ಬೇಗ ಪುಡಿ ಆಗಿಬಿಡುತ್ತಲ್ಲ, ಆ ಥರ ಆಗಲ್ಲ. ನೀವು ಮುಚ್ಚಿದ್ರೆ ಮಾತ್ರ ಚಿಕನ್ನು ಗುಬ್ಳಿಸ್ದಂಗಾಗಿ ಅದು ಬೇಗ
ಪಿಸ್ಕಲಾಗುತ್ತಲ್ಲ ಆ ಥರ ಆಗಿಬಿಡುತ್ತೆ. ಇನ್ನು ಇದ್ರ ಜೊತೆಗೆ ನಾನು ಸ್ವಲ್ಪ ತೆಂಗಿನಕಾಯಿನ ತಗೊಂಡು ಅದನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಅಂದರೆ ಗ್ರೇವಿ ತಿಕ್ನೆಸ್ ಆಗೋಕ್ಕೆ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿತ್ತು, ಹಾಗಾಗಿ ನೀವು ಹಾಗೆ ಕೂಡ ಮಾಡ್ಕೋಬೋದು. ಈ ಥರ ಗ್ರೇವಿ ತಿಕ್ಕಾಗಿ ನೋಡೋಕ್ಕೊಂದು ಒಳ್ಳೆ ಲುಕ್ ಬೇಕು ಅಂದರೆ ಈ ರೀತಿ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು. ತೆಂಗಿನಕಾಯಿ ಬದಲಿಗೆ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನೂ ಕೂಡ ಟ್ರೈ ಮಾಡ್ಬೋದು. ಆಗಿದೆ ಇದು ಚೆನ್ನಾಗಿ ಇನ್ನೊಂದು ಚೆನ್ನಾಗಿ ಒಂದು 2-3 ಕುದಿ ಬರಬೇಕು. ಮತ್ತು ಇನ್ನೊಂದು ನಾವು ಮಾಂಸಕ್ಕೆ ಮಾತ್ರ ಉಪ್ಪು ಹಾಕಿದ್ದು, ಹಾಗಾಗಿ ಉಪ್ಪನ್ನ ಚೆಕ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು. ಉಪ್ಪು ಹಾಕಾದ್ಮೇಲೆ ನಾನು ಸ್ವಲ್ಪ ಧನಿಯಾನ ಉದುರಿಸ್ಬಿಟ್ಟು ಇನ್ನೊಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಏನು ಫುಲ್ ಆಫ್ ಮಾಡೋವಂಥ ಟೈಮಲ್ಲಿ ಒಂದು ನಿಂಬೆಹಣ್ಣ ಕಟ್ ಮಾಡಿಕೊಂಡು ಅರ್ಧ ನಿಂಬೆಹಣ್ಣು ಮಾತ್ರ ಹಾಕ್ತಾಯಿರೋದು, ಪೂರ್ತಿ ನಿಂಬೆಹಣ್ಣು ಹಾಕ್ತಾಯಿಲ್ಲ. ನಿಮಗೆ ನೋಡ್ಕೊಳ್ಳಿ, ನಿಮಗೆ ಹುಳಿ ಜಾಸ್ತಿ ಬೇಕು ಅನ್ನೋದಾದರೆ ಒಂದು ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ನನಗಿಲ್ಲಿ ಅರ್ಧ ಸಾಕು, ಹಾಗಾಗಿ ನಾನು ಅರ್ಧನ ಹಾಕೋತಾ ಇದ್ದೀನಿ. ಗ್ಯಾಸ್ನ ಆಫ್ ಮಾಡಿದ್ಮೇಲೆ ಹಾಕೋಬೇಕು. ಗ್ಯಾಸ್ ಆನಲ್ಲಿದ್ದಾಗ ಹಾಕಿದ್ರೆ ಅದು ಕಹಿ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಕಿ ಮತ್ತು ಸ್ವಲ್ಪ ಧನಿಯಾನ ಹಾಕಿಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ತಕ್ಷಣಕ್ಕೆ ಬಿಸಿ ಊಟ ಮಾಡೋದಕ್ಕಿಂತ ಒಂದು 5 ನಿಮಿಷ 10 ನಿಮಿಷ ಮುಚ್ಚಿಬಿಟ್ಟು ಬಿಟ್ಟರೆ ಅದು ಆಯಿಲೆಲ್ಲ ಒಂಥರ ಹೊರಗಡೆ ಬಂದಂಗೆ ಗ್ರೇವಿ ತಿಕ್ನೆಸ್ ಆಗಿ ನೋಡೋಕ್ಕೂ ಕೂಡ ಸೂಪರಾಗಿರುತ್ತೆ. ಇನ್ನು ನೈಟು ಮಾಡ್ಕೊಂಡಿದ್ದರಿಂದ ಚಿಕನ್ನ ಇದ್ರ ಜೊತೆಗೆ ಸ್ವಲ್ಪ ಚಪಾತಿ ಬೇಕಿತ್ತು, ಹಾಗಾಗಿ ಒಂದು 10 ಚಪಾತಿಗಾಗೋಷ್ಟು ಮಾತ್ರ ಕಲಿಸಿದಿತ್ತು. ಅಂದರೆ ಎಲ್ರಿಗೂ 2 ಮಿಸ್ ಆಗಿ ಮಧ್ಯದಲ್ಲಿ ಯಾರಾದರೂ ಬಂದರೆ ಅಂದ್ಬಿಟ್ಟು ಒಂದೆರಡನ್ನ ಎಕ್ಸ್ಟ್ರಾ ಮಾಡ್ತೀನಿ ಅಷ್ಟೇ. ಮತ್ತು ಏನು ಇದು ಡ್ರೈ ಚಪಾತಿ ಮಾಡ್ತೀವಿ ನಾವು, ಆಯಿಲ್ ಚಪಾತಿನ ಮಾಡಲ್ಲ ಅನ್ನೋದಕ್ಕಿಂತ ಭಯ ಎಲ್ಲಿ ದಪ್ಪ ಆಗಿಬಿಡ್ತೀವಿ ಅಂತ. ಇವಾಗಲೇ ಹೆವಿ ಇದ್ದೀವಿ ಮತ್ತು ಇನ್ನೂ ಹೆವಿ ಆಗ್ತೀವಿ ಅಂತ ಸೈಜನ್ನ ನೋಡಿಕೊಂಡು ಮಾಡ್ಕೋಬೋದಲ್ವ. ಹಾಗಾಗಿ ಮತ್ತು ನಾನು ಇಲ್ಲಿ ಒಂದು 7-8 ಚಪಾತಿಗಳನ್ನ ಅಷ್ಟೇ ಮಾಡ್ಕೊಂಡಿದ್ದು ಅನಿಸುತ್ತೆ, ಕೌಂಟ್ ಮಾಡಿಲ್ಲ, ಒಂದು ಅಂದಾಜಿಗಿರ್ಬೋದು ಅಷ್ಟೇ, ಒಂದು 7-8 ಚಪಾತಿಗಳು. ಇನ್ನು ಚಪಾತಿ ಎಲ್ಲ ಮಾಡಾದಮೇಲೆ ನಾನು ಇದ್ರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡಿದ್ದೆ. ನನಗೆ ಹೇಗೆ ಅಂದರೆ ನಾನು ಎಷ್ಟೇ ಚಪಾತಿ ತಿಂದರೂ ಒಂದು ತುತ್ತಾದರೂ ರೈಸ್ ತಿನ್ನಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ. ಕೆಲವೊಂದು ದಿನ ಇಲ್ಲ ಅಂದಾಗ ಅಡ್ಜಸ್ಟ್ ಮಾಡ್ಕೊತೀನಿ, ಇದ್ದಾಗ ಮಾತ್ರ ಕಂಪಲ್ಸರಿ ಬೇಕು. ಎಲ್ಲ ಮಾಡಿಟ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ವಿ. ನೋಡಿ ಎಲ್ಲರ ತಟ್ಟೆಲ್ಲೂ 2 ರೊಟ್ಟಿ, ಚಿಕನ್ ಮತ್ತು ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಗೋ ಕಡೆಗೆ ಹೊರಟೆ. ಇವತ್ತಿಗೆ ಈ ಒಂದು ವಿಡಿಯೋ ಕ್ಲೋಸ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡುವಂಥ ಎಲ್ರಿಗೂ ಧನ್ಯವಾದ.